ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೊಸದಾಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಅದು ಯಾವ ಜಾಬ್ ಅಪ್ಪ ಅಂದ್ರೆ ಭೂ ಮಾಪಕರ ನೇಮಕಾತಿಗಾಗಿ ಈಗ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದರೆ ಆಲ್ರೆಡಿ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ. ಹಾಗಾಗಿ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಏನೇನಂತಂದು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಈಗ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿರೋ ದಿನಾಂಕ ಬಂದ್ಬಿಟ್ಟು 11/7/2026 ತಾರೀಕು, ಅಂದ್ರೆ ಇದೇ ಮಂತ್ 11ನೇ ತಾರೀಕು ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಅಪ್ಲಿಕೇಶನ್ ಹಾಕಲು ನಿಮಗೆ ಈಗ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ. ಟೋಟಲ್ ಆಗಿ ಭರ್ತಿ ಮಾಡಲು ಪ್ರಸ್ತಾವನೆ ಸಲ್ಲಿಸಲಾದ ಬಹು ಖಾಲಿ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋಗೋಣ. ಭೂಮಾಪಕರ ಹುದ್ದೆಗಳಿಗೆ ಟೋಟಲ್ ಆಗಿ ಎಷ್ಟಪ್ಪ ಅಂದ್ರೆ 560 ಹುದ್ದೆಗಳ ಖಾಲಿದಾವ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗೆ 2024 ಪರಿಶಿಷ್ಟ ರಾಜ್ಯ ವೇತನದಲ್ಲಿ 37,500 ರೂಪಾಯಿಂದ 76,100 ರೂಪಾಯಿ ಏನಪ್ಪಾ ನಿಮಗೆ ವೇತನ ಕೂಡ ಕೊಡ್ತಾ ಹೋಗ್ತಾರೆ. ಟೋಟಲ್ ಹುದ್ದೆಗಳು ಬಂದ್ಬಿಟ್ಟು ಎಷ್ಟಿದಾವಪ್ಪ ಅಂದ್ರೆ 560 ಹುದ್ದೆಗಳ ಖಾಲಿದಾವ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ಈ ಜಾಬಿಗೆ ನಾವು ಅಪ್ಲೈ ಮಾಡಕಪ್ಪ ಅಂದ್ರೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ನೋಡ್ತಾ ಹೋದಾದ್ರೆ ಭೂಮಾಪಕರ ಹುದ್ದೆಗೆ ಏನೇನು ಶೈಕ್ಷಣಿಕ ವಿದ್ಯಾರ್ಥಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಏನ್ ಕೊಟ್ಟಿದ್ದಾರೆ, ಕಾನೂನಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಲ್ಲಿ ಇಂಜಿನಿಯರಿಂಗ್ ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು ಅಥವಾ ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ MA ಈ ಪದವಿ ಹೊಂದಿರಬೇಕು. ಅಂದ್ರೆ ನೀವು ಯಾವುದೋ ಒಂದು ಯೂನಿವರ್ಸಿಟಿ ಕಡೆಯಿಂದ ಡಿಗ್ರಿ ಪಾಸ್ ಇರಬೇಕು. ಅದು ಯಾವ ಡಿಗ್ರಿ ಪಾಸ್ ಇರಬೇಕಪ್ಪ ಅಂದ್ರೆ ಯಾವ್ದಾದ್ರು ಇಂಜಿನಿಯರಿಂಗ್ ಡಿಗ್ರಿ ಯಾವ್ದು ಪಾಸ್ ಇರಬೇಕು, ಇಲ್ಲ ಅಂದ್ರೆ ತಂತ್ರಜ್ಞಾನದಲ್ಲಿ ಯಾವ್ದೋ ಒಂದು ಡಿಗ್ರಿ ಪಾಸ್ ಆದ್ರೆ ಈ ಜಾಬ್ ನೀವು ಅಪ್ಲೈ ಮಾಡಕ್ ಎಲಿಜಿಬಲ್ ಇರ್ತೀರ. ಇನ್ ಕೇಸ್ ಈ ಡಿಗ್ರಿ ಆಗಿಲ್ಲಪ್ಪ ಅಂದ್ರೆ ಅಥವಾ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದ್ರೆ ಕಾನೂನು ಅಡಿಯಲ್ಲಿ ಸ್ಥಾಪಿತವಾದ ವಿಷಯದಲ್ಲಿ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ ಹಾಗೆ ಎಲೆಕ್ಟ್ರಾನಿಕ್ ಮತ್ತು ಕಮ್ಯುನಿಕೇಶನ್ ಕೃಷಿ ಏನಪ್ಪಾ ಅಂದ್ರೆ BSc ಪದವಿ ಹೊಡೆಯತಕ್ಕದ್ದು. ಅಂದ್ರೆ ನೀವು ಕಂಪಲ್ಸರಿ ಏನಪ್ಪಾ ಅಂದ್ರೆ ಟೆಕ್ನಿಕಲ್ ಡಿಗ್ರಿ ಆಗಿದ್ರೆ ಮಾತ್ರ ಭೂಮಾಪಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರ. ಹಾಗಾಗಿ ನಿಮ್ದು ಏನು ಟೆಕ್ನಿಕಲ್ ಆಗಿದ್ರೆ ವಿದ್ಯೆ ಆಗಿದ್ರೆ ಡಿಗ್ರಿ ಆಗಿದೆ ಕಂಪಲ್ಸರಿ ಇದಕ್ಕೆ ಅರ್ಜಿನ ಆಗ್ಬೋದು. ಇನ್ ಕೇಸ್ ಬೋದ್ ಆಗಿಲ್ಲಪ್ಪ ಅಂದ್ರೆ ಫೈನಲ್ ಆಗಿ ಒಂದು ಕೊಟ್ಟಿದ್ದಾರೆ. ಇದು ಸಿ ಏನಪ್ಪಾ ಅಂದ್ರೆ AICTC ಮಾನ್ಯತೆ ಪಡೆದ ಅಧಿಕೃತ ಸಂಸ್ಥೆಯಿಂದ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನ ಯಾವುದೇ ವಿಭಾಗದಲ್ಲಿ ಡಿಪ್ಲೊಮಾ ಹೊಡೆಯತಕ್ಕದ್ದು. ಅಂದ್ರೆ ನೀವೇನಾದ್ರೂ ಡಿಪ್ಲೊಮಾ ಪ್ಲಸ್ ಇಂಜಿನಿಯರ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ಓಕೆನಾ. ಇದಕ್ಕೆ PUC ಮತ್ತೆ SSLC ಪಾಸ್ ಆದರೂ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಅಂತಂದ್ರೆ ಅವ್ರು ಕ್ಲಿಯರ್ ಆಗಿ ಹೇಳಿದ್ರೆ ನೀವು ಟೆಕ್ನಿಕಲ್ ಡಿಗ್ರಿ ಮಾಡಿದ್ರೆ ಮಾತ್ರ ಈ ಜಾಬ್ ನೀವು ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ. ಇದೊಂದು ನೀವೇನಪ್ಪಾ ಅಂದ್ರೆ ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಸೂಚನೆ ಕೊಟ್ಟಿದ್ದಾರೆ. ಆ ಸೂಚನೆ ಏನಂತ ನಾನು ಕಂಪ್ಲೀಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೂಚನೆ ಏನಪ್ಪಾ ಅಂದ್ರೆ ಮೇಲ್ಕಂಡ ಹುದ್ದೆಯ ನಿಗದಿಪಡಿಸಿರುವ ವಿದ್ಯಾರ್ಥಿ ಹೊರತುಪಡಿಸಿ ಇತರೆ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿದ ಮುಂದಿನ ಪ್ರಕ್ರಿಯೆಯಲ್ಲಿ ಅನರ್ಹಗೊಂಡು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಜವಾಬ್ದಾರಿ ಆಗುವುದಿಲ್ಲ ಹಾಗೂ ಅಭ್ಯರ್ಥಿಯು ನೇರ ಹೊಣೆ ಆಗಿರುತ್ತಾನೆ. ಅಂದರೆ ಮೇಲೆ ಕೊಟ್ಟಿರುವ ಎಜುಕೇಶನ್ ಕ್ವಾಲಿಫಿಕೇಶನ್ ಮಾತ್ರ ಇದಕ್ಕೆ ಅಪ್ಲೈ ಮಾಡಕ್ಕೆ ಎಲಿಜಿಬಲ್ ಇರ್ತಾರೆ. ಇನ್ ಕೇಸ್ ಅವರು ಬಿಟ್ಟು ಏನಪ್ಪಾ ಅಂದ್ರೆ PUC ಅವರು ನಾರ್ಮಲ್ ಡಿಗ್ರಿ ಅವರು ಏನಾದ್ರು ಅಪ್ಲಿಕೇಶನ್ ಆಗಿದ್ರೆ ನಿಮ್ದು ಕಂಪಲ್ಸರಿ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇದಕ್ಕೆ ಯಾವುದೇ ಕಾರಣ ಪ್ರಾಧಿಕಾರ ಹೊಣೆ ಆಗೋದಿಲ್ಲ ಅಂತಂದವರು ಕಂಪ್ಲೀಟ್ ಆಗಿ ತಿಳಿಸಿಕೊಟ್ಟಿದ್ದಾರೆ. ಓಕೆನಾ. ಅದು ಒಂದು ನಿಮ್ಮ ತಲೆಯಲ್ಲಿ ಇರಬೇಕು. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಮೇಲೆ ನಿಮ್ಗೆ ಏನು ಎಲಿಜಿಬಲ್ ಇದ್ರೆ ಮಾತ್ರ ಏನಪ್ಪಾ ಅಂದ್ರೆ ಇದಕ್ಕೆ ಅಪ್ಲೈ ಮಾಡಬೇಕು. ಓಕೆ. ಇನ್ ಕೇಸ್ ನೀವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡ್ತಾ ಹೋಗ್ಬೋದು. ಅದಾದ್ಮೇಲೆ ಇದಕ್ಕೆ ವಯೋಮಿತಿ ನೋಡ್ತಾ ಹೋಗೋಣ. ಯಾವ ಕ್ಯಾಟಗರಿ ಎಷ್ಟೆಷ್ಟು ವಯೋಮಿತಿ ಸಡಿಲಿಗೆ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಫಸ್ಟ್ನೇದಾಗಿ ಸಾಮಾನ್ಯ ಕ್ಯಾಟಗರಿ ಆಗಿರುವಂತಹ ಅಭ್ಯರ್ಥಿಗಳು 40 ವರ್ಷ ಒಳಗಿದ್ದರೂ ಅಪ್ಲಿಕೇಶನ್ ಆಗ್ಬೋದು. ಹಾಗೆ ಪ್ರವರ್ಗ 2A 2B 3A ಮತ್ತು 3B ಅಭ್ಯರ್ಥಿಗಳು 43 ವರ್ಷ ಒಳಗಿದ್ದವರು ಅಪ್ಲಿಕೇಶನ್ ಆಗ್ಬೋದು. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಭ್ಯರ್ಥಿಗಳು ಏನಪ್ಪಾ ಅಂದ್ರೆ 45 ವರ್ಷ ಒಳಗಿದ್ದರು ಈ ಜಾಬ್ ನೀವು ಅಪ್ಲಿಕೇಶನ್ ಆಗಕ್ಕೆ ಎಲಿಜಿಬಲ್ ಇರ್ತೀರ. ಓಕೆ. ಇದು ಬಂದ್ಬಿಟ್ಟು ವಯೋಮಿತಿ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಇದು ಮಾಜಿ ಸೈನಿಕ, ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಮತ್ತೆ ಅವೆಲ್ಲಗೆ ಸಪ್ರೇಟ್ ಆಗಿ ಏನಪ್ಪಾ ಅಂದ್ರೆ ವಿಕಲರಿಗೆ ಏನಪ್ಪಾ ಅಂದ್ರೆ ಸಪ್ರೇಟ್ ಆಗಿ 10 ವರ್ಷ ಕಾಲ ಏನಪ್ಪಾ ಅಂದ್ರೆ ASLಗೆ ಕೊಟ್ಟಿರ್ತಾನೆ. ಅದನ್ನು ಕೂಡ ಏನಪ್ಪಾ ವಿಡಿಯೋ ಪಾಸ್ ಮೂಲಕ ನೋಡ್ಕೋಬಹುದು. ಇನ್ ಕೇಸ್ ನಿಮ್ಗೆ ಏನೋ ಬೇಕಪ್ಪ ಅಂದ್ರೆ PDF ನನ್ನ ವಾಟ್ಸಪ್ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಒನ್ ಟೈಮ್ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವು ನೋಡ್ತಾ ಹೋಗ್ಬೋದು. ಅದಾದ್ಮೇಲೆ ನಾವು ಎಲಿಜಿಬಲ್ ಇದೀವಿ. ಯಾವ ತರ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂದ್ರೆ ನಾ ಅಫಿಷಿಯಲ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತಾನೆ. ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದಲ್ಲ, ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಫಿಷಿಯಲ್ ಲಿಂಕ್ ಆಗಿರುತ್ತೆ. ಇದ್ರ ಮುಖಾಂತರ ಕ್ಲಿಕ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಆಗ್ತಾ ಹೋಗ್ಬೋದು. ನಿಮ್ಗೆ ಅಪ್ಲಿಕೇಶನ್ ಆಗೋದು ಗೊತ್ತಿಲ್ಲಪ್ಪ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ಅಪ್ಲಿಕೇಶನ್ ಆಗೋದು ಕೂಡ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ. ನಾ ಯಾವುದೋ ಒಂದು ವಿಡಿಯೋ ಹಾಕಿ ನಿಮಗೆ ಸಡನ್ಲಿ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಹಾಕಿ ಕೊಡಬೇಕು ಗೊತ್ತಿಲ್ಲಪ್ಪ ಅಂದ್ರೆ ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ನಾ ಯಾವ ತರ ಅಪ್ಲಿಕೇಶನ್ ಹಾಕೋದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ.
ಅದಾದ್ಮೇಲೆ ಇದಕ್ಕೆ ಎಲಿಜಿಬಿಲಿಟಿ ಅಪ್ಲಿಕೇಶನ್ ಆನ್ಲೈನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡೋದಾದ್ರೆ ಆನ್ಲೈನಲ್ಲಿ ಮುಖಾಂತರ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಬಂದ್ಬಿಟ್ಟು 11/7/2026 ಅಂದ್ರೆ ನೋಟಿಫಿಕೇಶನ್ 11ನೇ ತಾರೀಕು ಕೂಡ ರಿಲೀಸ್ ಆಗಿದೆ. ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿರೋದು 11/7/2026. ಬಟ್ ಅಲ್ಲಿ ನಾ ಇವತ್ತು ವಿಡಿಯೋ ಮಾಡಿಸೋ ಡೇಟ್ ಬಂದ್ಬಿಟ್ಟು 11ನೇ ತಾರೀಕು. ಬಟ್ ಇನ್ನ ಏನಪ್ಪಾ ಅಂದ್ರೆ ಲಿಂಕ್ ಅಪ್ಡೇಟ್ ಆಗಿಲ್ಲ. ಲಿಂಕ್ ಅಪ್ಡೇಟ್ ಆದ ತಕ್ಷಣ ಏನಪ್ಪಾ ಅಂದ್ರೆ ಯಾವ ತರ ಅರ್ಜಿನ ಆಗ್ಬೇಕಂತ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸುವ ಕೊನೆಯ ದಿನಕ್ಕೆ ಬಂದ್ಬಿಟ್ಟು 7/8/2026 ಅಂದ್ರೆ ಆಗಸ್ಟ್ 7ನೇ ತಾರೀಕು ನಿಮ್ದು ಕೊನೆ ದಿನಾಂಕ ಆಗಿರುತ್ತೆ. ಅಂದ್ರೆ ಟೋಟಲ್ ನಿಮಗೆ ಅರೌಂಡ್ 1 ಮಂತ್ ಮೇಲೆ ಏನಪ್ಪ ನಿಮಗೆ ಟೈಮ್ ಕೂಡ ಕೊಟ್ಟಿದ್ದಾರೆ. ಓಕೆ, 1 ಮಂತ್ ಕೂಡ ಆಗೋದಿಲ್ಲ, 1 ಮಂತ್ಗೆ ಟೂ ಡೇಸ್ ಕಮ್ಮಿ ಆಗುತ್ತೆ. ಅದು ಬಂದ್ಬಿಟ್ಟು ನೆಕ್ಸ್ಟ್ ಮಂತ್ 7ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ಅದಾದ್ಮೇಲೆ ಅರ್ಜಿ ಶುಲ್ಕ ಪಾವತಿ ಕೊನೆ ದಿನಾಂಕ ಬಂದ್ಬಿಟ್ಟು 10/8/2026 ಅಂದ್ರೆ ಆಗಸ್ಟ್ 10ನೇ ತಾರೀಕು ನಿಮ್ದು ಕೊನೆ ದಿನಾಂಕ ಆಗಿರುತ್ತೆ. ಅಂದ್ರೆ ಅಮೌಂಟ್ ಅಷ್ಟೇ ಪೇ ಮಾಡೋಕ್ಕೆ ಟೈಮ್ ಕೂಡ ಕೊಟ್ಟಿರ್ತಾರೆ. ಜಸ್ಟ್ 3 ದಿನ ಟೈಮ್ ಕೊಟ್ಟಿರ್ತಾರೆ. ಓಕೆ, ಅಪ್ಲಿಕೇಶನ್ ಆಲ್ರೆಡಿ ಕ್ಲೋಸ್ ಆಗಿರುತ್ತೆ, ಅದು 7ನೇ ತಾರೀಕು ಕೂಡ ಕ್ಲೋಸ್ ಆಗಿರುತ್ತೆ. ಓಕೆ, ಹಾಗಾಗಿ ಅಪ್ಲೈ ಮಾಡೋದು ಬೇಗ ಅಪ್ಲೈ ಮಾಡಬೇಕು. ಓಕೆ, ಇದು ಬಂದ್ಬಿಟ್ಟು ಆನ್ಲೈನಲ್ಲಿ ಅಪ್ಲಿಕೇಶನ್ ಏನಪ್ಪಾ ಹಾಕೋ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಇದಕ್ಕೆ ಎಷ್ಟು ಸಂಬಳ ಕೊಡ್ತಾರೆ ನೋಡೋದಾದ್ರೆ ತಿಂಗಳಿಗೆ ಬಂದು ಅವಾಗಲೇ ಹೇಳಿದ ಹಾಗೆ ಇಲ್ಲಿ ವೇತನ ಶ್ರೇಣಿ ಬಗ್ಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಲ್ವಾ, ಇದು ಬಂದ್ಬಿಟ್ಟು ಸಂಬಳಗಳು ಕೊಡ್ತಾ ಹೋಗ್ತಾರೆ. ಅದು ಬಂದ್ಬಿಟ್ಟು 37,500 ರೂಪಾಯಿಂದ ಅರೌಂಡ್ ನಿಮಗೆ ಏನಪ್ಪಾ ಅಂದ್ರೆ 70,000 ರೂಪಾಯಿ ಅಂತ ಸಂಬಳ ಕೂಡ ಇರುತ್ತೆ. ಓಕೆನಾ, ನಿಮಗೆ ಮಿನಿಮಮ್ ಏನಂತೂ 37,000 ರೂಪಾಯಿ ಸಂಬಳ ಕೂಡ ಬರ್ತಾ ಹೋಗುತ್ತೆ. ಅದರಲ್ಲಿ ನಿಮಗೆ DA, HR, ಟ್ರಾವೆಲ್ ಅಲವೆನ್ಸ್, ಮೆಡಿಕಲ್ ಅಲವೆನ್ಸ್, ಹೌಸ್ ರೆಂಟು ಅವೆಲ್ಲ ಸೇರಿ ಅರೌಂಡ್ ನಿಮಗೆ 70,000 to 60,000 ರೂಪಾಯಿ ಕಂಪಲ್ಸರಿ ನಿಮಗೆ ಸ್ಯಾಲರಿ ಬರ್ತಾ ಹೋಗುತ್ತೆ. ಓಕೆ, ಅದ್ರ ಜೊತೆಗೆ ಪಿಂಚಣಿ ಯೋಜನೆ ಸಲ್ಲಬೇಕು ಕುರಿತು ಏನಪ್ಪ ನಿಮಗೆ ಪಿಂಚಣಿ ಕೂಡ ಇಲ್ಲಿ ಕೊಡ್ತಾ ಹೋಗ್ತಾರೆ ನೀವೇನು ಈ ಜಾಬಿಗೆ ಎಲಿಜಿಬಲ್ ಆದ್ರೆ. ಅದಾದ್ಮೇಲೆ ಇದಕ್ಕೆ ಅರ್ಜಿ ಶುಲ್ಕ ಎಷ್ಟಿರುತ್ತೆ, ಯಾವ ಕ್ಯಾಟಗರಿ ಎಷ್ಟೆಷ್ಟು ಅರ್ಜಿ ಶುಲ್ಕ ಇರುತ್ತೆ ನೋಡೋದಾದ್ರೆ ಸಾಮಾನ್ಯ ಕ್ಯಾಟಗರಿ ಆಗಿರುವಂತಹ ಪ್ರವರ್ಗ 2A, 2B, 3A ವಿದ್ಯಾರ್ಥಿಗಳಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಾಜಿ ಸೈನಿಕ ಮತ್ತೆ ತೃತೀಯ ಲಿಂಗ ಅವರಿಗೆ ಏನಪ್ಪಾ ಅಂದ್ರೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದಾದ್ಮೇಲೆ ಹ್ಯಾಂಡಿಕ್ಯಾಪ್ ವಿದ್ಯಾರ್ಥಿಗಳಿಗೆ ಯಾವುದೇ ತರ ಏನಪ್ಪಾ ಅಂದ್ರೆ ಕಡಿಮೆ ಫೀಸ್ ಇರುತ್ತೆ. ಬಟ್ 250 ರೂಪಾಯಿ ನಿಮ್ಗೆ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ನ ಫಿಲ್ ಮಾಡಕ್ಕಂತ ಅವರು ಕಂಪ್ಲೀಟ್ ಆಗಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆ, ಇದು ಬಂದು ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ಮಾಹಿತಿ ಆಯಿತು. ಪಾವತಿ ಏನಪ್ಪ ನೀವು ಅಮೌಂಟ್ ಪೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅವರು ರೀಫಂಡ್ ಮಾಡೋದಿಲ್ಲ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ. ಅದನ್ನು ಕೂಡ ನೀವು ಕಂಪಲ್ಸರಿ ನೋಡ್ಕೋಬೇಕು. ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಇರುತ್ತಪ್ಪ ಅಂದ್ರೆ ಪರೀಕ್ಷೆ ದಿನಾಂಕ ಕೂಡ ಕೊಟ್ಟಿದ್ದಾರೆ. ಬಟ್ ಇದು ಟೆಂಟೇಟಿವ್ ಟೇಬಲ್ ಐತೆ. ಬಟ್ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಆ ಮಂತ್ ಒಳಗೆ ಎಕ್ಸಾಮ್ ಕಂಪಲ್ಸರಿ ಮಾಡ್ತಾರೆ. ಇವಾಗ ಏನಪ್ಪಾ ಅಂದ್ರೆ ನಾವು ಎಕ್ಸಾಮ್ ಡೇಟ್ ಬಗ್ಗೆ ಮಾಹಿತಿನ ನೋಡ್ತಾ ಹೋಗೋದಾದ್ರೆ ಎಕ್ಸಾಮ್ ಭಾನುವಾರ ಇರುತ್ತೆ. ಭಾನುವಾರ ಬಂದು ಯಾವಾಗಪ್ಪ ಅಂದ್ರೆ ಎಕ್ಸಾಮ್ 3/10/2026 ಅಂದ್ರೆ 3ನೇ ತಾರೀಕು ಅಂದ್ರೆ 10ನೇ ತಿಂಗಳು ಅಂದ್ರೆ ಅಕ್ಟೋಬರ್ 3ನೇ ತಾರೀಕಿನ ಮಧ್ಯಾಹ್ನ 3 ಗಂಟೆಯಿಂದ 5 ಗಂಟೆವರೆಗೆ ಏನಪ್ಪ ಪತ್ರಿಕೆ 2 ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಪತ್ರಿಕೆ 1 ಯಾವಾಗ ಇರುತ್ತಪ್ಪ ಅಂದ್ರೆ 4ನೇ ತಾರೀಕು ಬೆಳಗ್ಗೆ 10:30ರಿಂದ 12:30 ಪತ್ರಿಕೆ 1 ಸಾಮಾನ್ಯ ಜ್ಞಾನ ಬಗ್ಗೆ ಇಲ್ಲಿ ಏನಪ್ಪಾ ಅಂದ್ರೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದೆ. ಬಟ್ ಕನ್ನಡ ಭಾಷೆ ಏನಪ್ಪಾ ಅಂದ್ರೆ ನೀವು ಕನ್ನಡ ಕೆ ಎಕ್ಸಾಮ್ ಬರೆದಿಲ್ಲಪ್ಪ ಅಂದ್ರೆ ಅದು ನಂತರ ತಿಳಿಸಲಾಗುವುದು ಅಂತ ಕೂಡ ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಬಟ್ ಇಲ್ಲಿ ಒಂದು ಏನ್ ಸಮಸ್ಯೆ ಇದೆಪ್ಪ ಅಂದ್ರೆ 4ನೇ ತಾರೀಕು VA ಎಕ್ಸಾಮ್ ಕೂಡ ಅದೇ ದಿನ ಇದೆ. ಬಟ್ ಇದು ಏನಪ್ಪಾ ಅಂದ್ರೆ ಭೂ ಮಾಕುರ ವಿದ್ಯೆಗಳು ಅದೇ ದಿನ ಏನಪ್ಪಾ ಎಕ್ಸಾಮ್ ಕೂಡ ಇಟ್ಟಿದ್ದಾರೆ. ಬಟ್ ಇದಕ್ಕೆ ಆಲ್ಮೋಸ್ಟ್ ಚೇಂಜ್ ಮಾಡ್ತಾರೆ, ಅದಕ್ಕೆ ವೇಟ್ ಮಾಡ್ಬೇಕು. ಓಕೆ, ಅದಾದ್ಮೇಲೆ ಇದಕ್ಕೆ ಯಾವ ತರ ಸೆಲೆಕ್ಷನ್ ಪ್ರೋಸೆಸ್ ನಡೆಸ್ತಾರಪ್ಪ ಅಂದ್ರೆ ನಿಮಗೆ ಆಫ್ಲೈನ್ ಏನಪ್ಪ OMR ಮೂಲಕ ಏನಪ್ಪ ಎಕ್ಸಾಮ್ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಯಾವುದೇ ಕಾರಣಕ್ಕೂ ನಿಮಗೆ ಆನ್ಲೈನ್ ಅಲ್ಲಿ ಎಕ್ಸಾಮ್ ನ ಕನೆಕ್ಟ್ ಮಾಡೋದಿಲ್ಲ. ಇದು ಬಂದ್ಬಿಟ್ಟು ನಿಮಗೆ ಆನ್ಲೈನ್ ಅಲ್ಲಿ ಎಕ್ಸಾಮ್ ನ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ಓಕೆ, ಇದು ಏನಪ್ಪಾ ಎಕ್ಸಾಮ್ ಬಗ್ಗೆ ಮಾಹಿತಿ ಆಯಿತು. ಇದಾದ್ಮೇಲೆ ಏನಪ್ಪಾ ಅಂದ್ರೆ ಕನ್ನಡ ಭಾಷೆಯನ್ನು ಯಾರು ಬರೆದಿಲ್ಲ ಅದು ಕೂಡ ಬರೆಸ್ತಾರೆ. ಏನಪ್ಪ ಕಂಪಲ್ಸರಿ ಎಕ್ಸಾಮ್ ಕನ್ನಡ ಎಕ್ಸಾಮ್ ಕಂಪಲ್ಸರಿ ಬರಲೇಬೇಕು. ಅದು ಜಸ್ಟ್ ನೀವು 50% ಏನಪ್ಪಾ ಅಂದ್ರೆ 150ಕ್ಕೆ ಜಸ್ಟ್ 50 ಮಾರ್ಕ್ಸ್ ತಗೊಂಡ್ರೆ ಇಲ್ಲಿ ನೀವು ಏನಪ್ಪಾ ಅಂದ್ರೆ ಎಲಿಜಿಬಲ್ ಕೂಡ ಇರ್ತೀರ. ಓಕೆನಾ, ಇದು ಆಲ್ಮೋಸ್ಟ್ ಹಿಂದೆ ಕೆ ಎಕ್ಸಾಮ್ ಬರ್ತಾರೆ ಯಾವುದೇ ಕಾರಣಕ್ಕೂ ಬರೋ ಅವಶ್ಯಕತೆ ಇಲ್ಲ. ಇನ್ನು ಇವಾಗ ಯಾರು ಬರೀತಾ ಇದಾರೋ ಅವರು ಕಂಪಲ್ಸರಿ ಬರೀಲೇಬೇಕಂತ ಇಲ್ಲಿ ಕೊಟ್ಟಿದೆ. ಅದಾದ್ಮೇಲೆ ಇದಕ್ಕೆ ಪ್ರಶ್ನೆ ಪತ್ರಿಕೆ ಯಾವ ತರ ಇರುತ್ತೆ, ಯಾವ ತರ ಡಿಸೈನ್ ಮಾಡಿತ್ತು ಅಂತ ನೋಡೋದಾದ್ರೆ ಸಿಲೆಬಸ್ ಪತ್ರಿಕೆ 1 ಸಿಲೆಬಸ್ ನೋಡ್ತಾ ಹೋಗೋಣ. ಪ್ರಚಲಿತ ಘಟನೆಗಳ ಬಗ್ಗೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನದ ವಿಷಯ ಕೇಳ್ತಾರೆ. ಇದು ಪ್ರಶ್ನೆದಾಯ್ತು. ದೈನಂದಿನ ಗ್ರಾಹಕಿ ವಿಶೇಷಗಳು, ಭಾರತ ಸಂವಿಧಾನದ ಏನಪ್ಪಾ ಅಂದ್ರೆ ಅದನ್ನ ಪಾಲಿಟಿ ಬಗ್ಗೆ ಕೇಳ್ತಾರೆ. ಕರ್ನಾಟಕ ಏನಪ್ಪಾ ಅಂದ್ರೆ ಭಾರತ ಸಂವಿಧಾನದ ಬಗ್ಗೆ ಕೇಳ್ತಾರೆ. ಕರ್ನಾಟಕ ಇತಿಹಾಸ, ಕರ್ನಾಟಕ ಜಿಯೋಗ್ರಫಿ, ಅದಾದ್ಮೇಲೆ ಕರೆಂಟ್ ಅಫೇರ್ಸ್ ಕೂಡ ಕನ್ನಡ ಬಗ್ಗೆ ಕೇಳ್ತಾ ಹೋಗ್ತಾರೆ. ಓಕೆನಾ, ಇದು ಟೋಟಲ್ ಆಗಿ 100 ಕ್ವಶನ್ ಇರ್ತವೆ, 100 ಮಾರ್ಕ್ಸ್ ಇರ್ತವೆ. ಟೋಟಲ್ ನಿಮಗೆ 2 ಗಂಟೆ ಕಾಲ ಏನಪ್ಪಾ ಅಂದ್ರೆ ಅವಿದು ಕೂಡ ಕೊಟ್ಟಿರ್ತಾರೆ. ಇದು ಏನಪ್ಪಾ ಅಂದ್ರೆ ಪತ್ರಿಕೆ 1 ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಪತ್ರಿಕೆ 2 ಬಗ್ಗೆ ನೋಡ್ತಾ ಹೋಗೋದಾದ್ರೆ ಪತ್ರಿಕೆ 2 ಏನಿರ್ತಪ್ಪ ಅಂದ್ರೆ ನಿರ್ದಿಷ್ಟ ಪತ್ರಿಕೆ ಪಠ್ಯಕ್ರಮ ಪ್ರಮುಖವಾಗಿ ಪ್ರಕಟಿಸಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಅದು 100 ಕ್ವಶನ್, 100 ಮಾರ್ಕ್ಸ್. ಟೋಟಲ್ ಆಗಿ 2 ಅವರ್ ನಿಮಗೆ ಎಕ್ಸಾಮ್ ಕೂಡ ಇಲ್ಲಿ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಬಂದ್ಬಿಟ್ಟು ಪತ್ರಿಕೆ 1 ಮತ್ತೆ ಪತ್ರಿಕೆ 2 ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ನೋಡೋದಾದ್ರೆ
ಇಲ್ಲಿ ಏನ್ ಕೊಟ್ಟಿದೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಏನಪ್ಪಾ ಅಂದ್ರೆ 35 ಮಾರ್ಕ್ಸ್ ಅನ್ನು ಗಳಿಸಬೇಕಂತ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಇದು ಏನಪ್ಪಾ ಎಲಿಜಿಬಲ್ ಆಗ್ಬೇಕಂತ, ಜಸ್ಟ್ ಎಲಿಜಿಬಲ್ ಏನಪ್ಪಾ ಅಂದ್ರೆ 30 ಮಾರ್ಕ್ಸ್ ನ ಕನಿಷ್ಠ ನೀವು ತಗೊಳ್ಳಬೇಕಂತ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ 100 ಮಾರ್ಕ್ಸ್ಗೆ ನೀವು ಕಂಪ್ಲೀಟ್ ಏನಪ್ಪಾ 35 ಕಂಪಲ್ಸರಿ ತಗೊಳ್ಳಬೇಕಂದ್ರೆ ಎಲಿಜಿಬಲ್ ಆಗ್ಬೇಕಪ್ಪ ಅಂದ್ರೆ. ಆಮೇಲೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅದ್ರ ಮೇಲೆ ನಿಮ್ದು ಅದ್ರ ಮೇಲೆ ಸೆಲೆಕ್ಷನ್ ಲಿಸ್ಟ್ ಕೂಡ ಬಿಡ್ತಾ ಹೋಗ್ತಾರೆ. ಮಿನಿಮಮ್ ಏನು 30 ಮಾರ್ಕ್ಸ್ 35 ಮಾರ್ಕ್ಸ್ ಕೂಡ ತಗೊಂತ ಹೋಗ್ಬೇಕು. ನೆಕ್ಸ್ಟ್ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಕೊಟ್ಟಿದೆ. ಅದು ನೆಗೆಟಿವ್ ಮಾರ್ಕ್ಸ್ ಬಂದ್ಬಿಟ್ಟು 0.25 ಏನಪ್ಪಾ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದ್ರೆ 4 ಕ್ವಶನ್ ನೀವು ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಏನಪ್ಪಾ ನಿಮ್ಗೆ ಕಳೆದೋಗುತ್ತೆ. ಓಕೆ, ಇದು ಬಂದ್ಬಿಟ್ಟು ನೆಗೆಟಿವ್ ಮಾರ್ಕ್ಸ್ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಜಾತಿ ಮೀಸಲಾತಿ ಪತ್ರಗಳಾಗಿರ್ಬೋದು, ನಿಮ್ದು ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ನಾನ್ ರಿಜೆಕ್ಟ್ ಸರ್ಟಿಫಿಕೇಟ್ ಎಲ್ಲ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗ ಮುಂಚೆ ಎಲ್ಲ ಸರ್ಟಿಫಿಕೇಟ್ ಕಂಪಲ್ಸರಿ ಮಾಡಿ ಇಟ್ಕೋಬೇಕು. ಹಾಗೆ ಮಾಜಿ ಸೈನಿಕ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕು. ಅಪ್ಲಿಕೇಶನ್ ಕ್ಲೋಸ್ ಆದ್ಮೇಲೆ ನೀವೇನಾದ್ರು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಏನು ಕ್ಲೋಸ್ ಆದ್ಮೇಲೆ ನೀವು ಸರ್ಟಿಫಿಕೇಟ್ ಮಾಡಿಸಿದ್ರೆ ನಿಮ್ದು ಯಾವುದೇ ಕಾರಣಕ್ಕೂ ನೀವು ಸೆಲೆಕ್ಷನ್ ಆದ್ರೂ ಕೂಡ ಏನಪ್ಪಾ ಅಂದ್ರೆ ಎಕ್ಸಾಮ್ ಪಾಸ್ ಆದ್ರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಿಮ್ಗೆ ಕಂಪಲ್ಸರಿ ರಿಜೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಕೇಸ್ ನಿಮ್ಮ ಹತ್ರ ಏನೋ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಅಪ್ಲಿಕೇಶನ್ ಕ್ಲೋಸ್ ಆಗೋ ಮುಂಚೆ ಎಲ್ಲ ಸರ್ಟಿಫಿಕೇಟ್ ಮಾಡಿಸಿಟ್ಕೊಂಡು ಅಪ್ಲಿಕೇಶನ್ ಆಗಬೇಕು. ಓಕೆ, ಆಮೇಲೆ ಗ್ರಾಮೀಣ ಅಭ್ಯರ್ಥಿಗಳಾಗಿರ್ಬೋದು, ಆಮೇಲೆ ಕನ್ನಡ ಮೀಡಿಯಂ ಅಭ್ಯರ್ಥಿ ಆಗಿರ್ಬೋದು, ಎಲ್ಲ ಸರ್ಟಿಫಿಕೇಟು ಅಪ್ಲಿಕೇಶನ್ ಕ್ಲೋಸ್ ಆಗೋ ಮುಂಚೆ ರೆಡಿ ಮಾಡ್ಕೊಂಡು ಇರಬೇಕು. ಇದು ಬಂದ್ಬಿಟ್ಟು ಗ್ರಾಮ ಲೆಕ್ಕಾಧಿಕಾರಿ ಬಿಟ್ಟಿರುವಂತಹ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಆಯಿತು. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ, ಅದ್ರ ಬಗ್ಗೆ ನಾನು ಉತ್ತರ ನೀಡ್ತಾ ಹೋಗ್ತೀನಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಹಾಗೆ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.